ನೋಡಿ ನಮಸ್ಕಾರ. ನೋಡಿ ಗಂಡ ಇಲ್ಲ ಡೈವರ್ಸ್ ಆಗಿದೆ ಅಂತ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮದುವೆ ಆಗಿದ್ರು ಕೂಡ ಏನು ನಡೆದಿಲ್ಲ ಅಂತೆ, ಅದಕ್ಕೊಂದು ಕಾರಣನೂ ಕೂಡ ಕೊಟ್ಟಿದ್ದಾರೆ. ಅದೇನಂತ ನಿಮಗೆ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿ ಇವರಿಗೆ 29,000 ರೂಪಾಯಿ ಸಂಬಳ ಇರೋ ಒಂದು ಕೆಲಸ ಇದೆ. ಮನೆಯಲ್ಲಿ ಒಂದು ಇರ್ತಾರೆ, ತಂದೆ ತಾಯಿ ಜೊತೆಗೆ ಇರುವುದಾಗಿ ನಮಗೆ ಸ್ಪಷ್ಟತೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೋಡಿ ಇವರು ಕೊಟ್ಟಂಥ ಮಾಹಿತಿ ನಿಮಗೆ ಓಕೆ ಅನಿಸಿದ್ರೆ ಲೈಕನ್ನು ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಒಂದು ಸತ್ಯಾಂಶವನ್ನ ಹೇಳಿದ್ದಾರೆ ಇವರು. ನೋಡಿ 12 ವರ್ಷದ ಹಿಂದೆ ಮದುವೆ ಆಗಿತ್ತು ಅಂತ ನಿಜವನ್ನ ಹೇಳಿದ್ದಾರೆ. ಆದರೆ ಈಗ ಇಲ್ಲ, ಡೈವರ್ಸ್ ಆಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಡೈವರ್ಸ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರಿಗೆ ಅವರು ಗಂಡಸನೇ ಆಗಿರಲಿಲ್ಲ ಅಂತ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಡೈವರ್ಸ್ ಮಾಡಿದೆ ಅಂತ ಹೇಳಿದ್ದಾರೆ. ನಂತರ ಓದನ್ನ ಮುಂದುವರಿಸಿ ಕಂಪ್ನಿಯಲ್ಲಿ ಕೆಲಸವನ್ನ ತೆಗೆದುಕೊಂಡ್ರಂತೆ ಇವರು. 12 ವರ್ಷಗಳಿಂದ ಬೇರೆ ಒಂದು ಮನೆಯನ್ನ ಮಾಡಿಕೊಂಡು ತಂದೆ ತಾಯಿ ಜೊತೆಗೆ ಒಬ್ಬರೇ ಒಂದು ವಾಸ ಮಾಡುವುದಾಗಿ ಹೇಳಿದ್ದಾರೆ. ನೋಡಿ ಕೆಲಸದ ಒಂದು ಮಾಹಿತಿಯನ್ನ ಹೇಳಿದ್ದಾರೆ ಇವರು. ನೋಡಿ ಇವರು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 29,000 ರೂಪಾಯಿ ಸಂಬಳ ಇದೆ ಇವರಿಗೆ. ಇವರು ಒಂದು ಓನ್ ಸಂಪಾದನೆಯಲ್ಲಿ 150 ಗ್ರಾಮ್ ಚಿನ್ನದ ಒಡವೆಗಳನ್ನು ಮಾಡಿಸ್ಕೊಂಡಿದ್ದಾರೆ. ಒಂದು ಕಾರನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಹಣವನ್ನ ಇಟ್ಟುಕೊಂಡಿದ್ದಾರಂತೆ. ಜೊತೆಗೆ ಇವರು ಇರೋದು ತಂದೆ ಮನೆಯಲ್ಲಿ ಸ್ನೇಹಿತರೆ. ಅಣ್ಣ ತಮ್ಮರು ಇದ್ರೂ ಕೂಡ ಅವರು ಬೇರೆ ಮನೆಯಲ್ಲಿ ಇದ್ದಾರೆ. ಹಾಗಾಗಿ ಇವ್ರ ತಂದೆ ಮನೆ ಇವರಿಗೆ ಬಂದಿದೆ. ಈ ತಂದೆ ತಾಯಿ ಜೊತೆಗೆ ಇವ್ರ ಮನೆಯಲ್ಲೇ ಇರುವುದಾಗಿ ತಿಳಿಸಿದ್ದಾರೆ ಮಾಹಿತಿಯನ್ನ. ನೋಡಿ ಗೆಳೆಯ ಬೇಕು. ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ ಕನ್ನಡ ಸ್ಪಷ್ಟವಾಗಿ ಮಾತನಾಡಲು ಅವರಿಗೆ ಬರಬೇಕಂತೆ. ಬಣ್ಣ ಮತ್ತು ಎತ್ತರ ಹೇಗಿದ್ದರೂ ಸರಿ ಅಂತೆ, ಇವರಿಗೆ ಓಕೆ ಅಂತೆ. ವಯಸ್ಸಿನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಓಕೆ ಅಂತೆ. ಮ್ಯಾಟರ್ ಇದ್ರೆ ಸಾಕು, ಅವ್ರ ಗಂಡಸ್ತನ ಇದ್ರೆ ಸಾಕು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮಗು ಮಾಡುವಷ್ಟು ಗಂಡಸ್ತನ ಇದ್ರೆ ಸಾಕಂತ ಹೇಳಿದ್ದಾರೆ. ದುಡ್ಡು ಕಾಸು ನಿಮಗೆ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಸರಿ ಏನು ಇಲ್ಲ ಅಂದ್ರೂ ಸರಿ, ಇವರೇ ಸಾಕ್ತೀನಿ ಅಂತಲೂ ಕೂಡ ಮಾಹಿತಿಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಹೆಸರು SV ದಿವ್ಯಾ ಅಂತ, ತಂದೆ ಹೆಸರು ಶೇಖರ್, ತಾಯಮ್ಮ ಅಂತ ಹೇಳ್ಕೊಂಡಿದ್ದಾರೆ. ಇವರ ಹಾಬಿ ಟ್ರಾವೆಲಿಂಗ್ ಮಾಡ್ತಾರೆ. ಜೊತೆಗೆ ಮೊಬೈಲ್ ಗೇಮಿಂಗ್ ಫ್ರೀ ಟೈಮ್ನಲ್ಲಿ ಕುಂತ್ಕೊಂಡು ಒಂದು ಮೊಬೈಲ್ ಗೇಮಿಂಗ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ರೀಲ್ಸ್ ಆಗಲಿ ಒಂದು ಯೂಟ್ಯೂಬ್ ರೀಲ್ಸ್ ಆಗಲಿ ತುಂಬ ನೋಡ್ತಾರಂತೆ ಇವರು. ಊರು ರಾಯಚೂರು, ಮನೆ ರಾಯಚೂರಿನಲ್ಲೇ ಇದೆ. ಬೆಂಗಳೂರಿನಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರೆ ಇವರು. ಈಗ ಯಾರಾದರೂ ಓಕೆ ಆದರೆ ಅಲ್ಲಿಂದ ಬಿಟ್ಟು ರಾಯಚೂರಿನಲ್ಲೇ ಸೆಟ್ಲ್ ಆಗೋದಾಗಿ ಹೇಳಿದ್ದಾರೆ ಇವರು. ಎತ್ತರ 158, ತೂಕ 65. ಈಗ 32ರ ಒಂದು ವಯದಲ್ಲಿ ನಡೀತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರಾಯಚೂರಿನಲ್ಲಿ ಇರುವಂತ ಮನೆ ಇದೆ. ಇವರ ತಂದೆ ಹೆಸರಿಗೆ ಇದ್ದಂತ ಮನೆಯನ್ನ ಇವರು ಈಗ ಇವರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಈ ಮನೆಯಲ್ಲಿ ಇರಲ್ಲ, ತಂದೆ ತಾಯಿ ಜೊತೆಗೆ ವರ್ಕ್ ಮೇಲೆ ಬೆಂಗಳೂರಿನಲ್ಲಿ ಇದ್ದಾರೆ. ಈ ಒಂದು ಮನೆಯನ್ನ ಬಾಡಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಕೊಟ್ಟಿರುವ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇವ್ರ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಎಲ್ಲ ಕಮೆಂಟ್ಗಳನ್ನು ಒಟ್ಟಾರೆಯಾಗಿ ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈಯನ್ನು ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.